ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನಂತೂ ನೋಡಿ ತುಂಬ ಬೊಂಬಾಟಾಗಿದ್ದೀನಿ ಅಂತ ನಾನು ಹೇಳ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಬಂದ್ಬಿಟ್ಟು ನಿಮ್ಮ ಪ್ರೀತಿಯ ಕೃಷ್ಣ ಎಂ ಕನ್ನಡ ವ್ಲಾಗ್. ಬನ್ನಿ ಫ್ರೆಂಡ್ಸ್, ಇವತ್ತು ಯಾವುದು ಕಾಂಟೆಂಟ್ ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಅಂದರೆ, ಇವತ್ತು ಅಮ್ಮನ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಅಮ್ಮನ ಬಗ್ಗೆ ವಿಡಿಯೋ ಅಂತ ಅಂದರೆ ಎಲ್ರಿಗೂ, ನಮಗೂ ಸಹ ನಿಮಗೂ ಸಹ ಎಲ್ರಿಗೂ ಸಹ ಜನ್ಮ ಕೊಟ್ಟ ಅಮ್ಮನ ಬಗ್ಗೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್, ಅದರ ಬಗ್ಗೆ ಒಂದು ವಿಡಿಯೋ ಮಾಹಿತಿಯನ್ನು ಹೇಳ್ತೀನಿ, ನೋಡ್ಕೊಬರೋಣ ಫ್ರೆಂಡ್. ನೋಡಿ ಫ್ರೆಂಡ್ಸ್, ನಾವು ಹೇಗೆ ಹುಟ್ವಿ, ನಮ್ಮನ್ನ ಹೇಗೆ ಸಾಕಿದ್ರು, ಹೇಗೆ ನಾವು 9 ತಿಂಗಳು 9.5 ತಿಂಗಳು ತಾಯಿಯ ಗರ್ಭದಲ್ಲಿ ನಾವು ಹೇಗಿದ್ವಿ ಅನ್ನೋದು ಇದು ಸುಧಾ ಯಾರೂ ನೆನಪುಗಳು ಕಂಡಿಲ್ಲ. 9.5 ತಿಂಗಳು ನಮ್ಮ ತಾಯಂದಿರು, ನಿಮ್ಮ ತಾಯಂದಿರು, ಎಲ್ಲರೂ ತಾಯಂದಿರು, ಹೆಣ್ಣಾಗಲಿ ಗಂಡಾಗಲಿ 9 ತಿಂಗಳು 9.5 ತಿಂಗಳು ಎತ್ತಂಥ ಹೊಟ್ಟೆಗಳಲ್ಲಿ ಹೇಗೆಲ್ಲ ಕಷ್ಟಪಟ್ಟು ಬೆಳೆಸ್ಕೊಂಡು, ಹೇಗೆಲ್ಲ ಹೊಟ್ಟೆ ನೋವು ಅನುಭವಿಸ್ಕೊಂಡು, ಆ ಭಾರವನ್ನು ಎತ್ಕೊಂಡು ನಮ್ಮ ಸಕ್ಳಿಗೋಸ್ಕರ ಹೇಗೆಲ್ಲ ಕಷ್ಟಪಟ್ಟಿದ್ದಾರೆ ಅನ್ನೋದು ಫ್ರೆಂಡ್ಸ್ ತಿಳಿದಿದ್ದೀರಾ ನೀವೆಲ್ಲ, ಓಕೆನಾ? ಅದು ತಿಳಿದಿರೋರಿಗೆ ಮಾತ್ರ ಅದು ಎಲ್ರಿಗೂ ತಾಯಿ ಋಣ ಗೊತ್ತಾಗುತ್ತೆ ಫ್ರೆಂಡ್ಸ್. ನಾವು ಹೊಟ್ಟೆಯಲ್ಲಿ ಇದ್ದಾಗ, ತಾಯಿಯ ಹೊಟ್ಟೆಯಲ್ಲಿ 9 ತಿಂಗಳು ನಾವು ಹೇಗೆಲ್ಲ ಹುಟ್ಟಿರ್ತೀವಿ ಅನ್ನೋದು ಗೊತ್ತಿರೋದಿಲ್ಲ. ಆದರೆ ಆ ತಾಯಿ ನೋಡಿ 9 ತಿಂಗಳವರೆಗೂ ಕಾಯ್ಕೊಂಡು ಹೇಗೆಲ್ಲ ಫುಡ್ಗಳು ತಿನ್ಕೊಂಡು ಹೇಗೆಲ್ಲ ನಮ್ಮನ್ನ ಸಾಕ್ತಾಯಿದ್ರು. ಹೊಟ್ಟೆ ಒಳಗೆ 9 ತಿಂಗಳು ಅಂದರೆ ನಮಗೂ ಅಷ್ಟು ನೆನಪುಗಳು ಮಾಡ್ಕೊಳಕ್ಕೆ ಆಗಲ್ಲ. ಅಷ್ಟು ಋಣನ, ತಾಯಿ ಋಣ ಯಾವತ್ತೂ ತೀರ್ಸೋಕ್ಕಾಗಲ್ಲ ನೋಡಿ ಅಂತ ಹೇಳ್ತಾರಲ್ಲ, ಎತ್ತ ತಾಯಿ ಋಣ ಯಾವತ್ತೂ ಮಕ್ಕಳು ಹೆಣ್ಣಾಗಲಿ ಗಂಡಾಗಲಿ ತೀರ್ಸೋಕ್ಕಾಗಲ್ಲ. ಯಾಕೆಂದರೆ ಅವಳು ಒಂದು ಹೆಣ್ಣಾದ್ರೂ ಕಷ್ಟಪಟ್ಟು 9 ತಿಂಗಳು ಹೊತ್ತು ಬದುಕೊಂಡು ಹೇಗೆಲ್ಲ ಸಾಕಿದ್ದಾರೆ. 9 ತಿಂಗಳವರೆಗೂ ಹೊಟ್ಟೆಲಿ ಇಟ್ಕೊಂಡು ಸಾಕಿ, ಆಮೇಲೆ ನಾವು ಹೊರಗೆ ಬರೋವರೆಗೂ, ಭೂಮಿಗೆ ಕಾಲಿಡೋವರೆಗೂ ಹೇಗೆಲ್ಲ ಸಂರಕ್ಷಣೆ ಮಾಡ್ತಾಳೆ ಅನ್ನೋದು ಆ ತಾಯಿ ನೋಡಿ ಹೇಗೆಲ್ಲ ಕಷ್ಟಪಟ್ಟು ಹೇಗೆ ನೋಡ್ಕೊಂಡು ಬರ್ತಾಳೆ ಅನ್ನೋದು, ಅದೊಂದು ಋಣ ನಾವು ಯಾವತ್ತೂ ತೀರ್ಸೋಕ್ಕಾಗಲ್ಲ. ನಾವು 9 ತಿಂಗಳು ಆದ ನಂತರ ನೋಡಿ, ನಾವು ಹೊರಗೆ ಬಂದಾಗ ಫಸ್ಟ್ ಕರೆಯೋದೇ ನಾವು ಅಮ್ಮ ಅಂತೀವಿ. ಯಾವತ್ತೂ ಅಪ್ಪ ಅಂತ ಕರೆಯೋದಿಲ್ಲ, ಅವತ್ತು ಅಮ್ಮ ಅಂತ ಅಂತೀವಿ. ದೇವ್ರ ಸೃಷ್ಟಿ ನೋಡಿ, ಯಾಕೆ ಅಮ್ಮ ಅಂತ ಅವತ್ತು ಕರೆಯೋದು? ಅಮ್ಮನ ಹೊಟ್ಟೆಯಿಂದ ನಾವು ಹೊರಗೆ ಬಂದ ತಕ್ಷಣವೇ ಆ ದೇವರು ಸೃಷ್ಟಿನೇ ಕೊಟ್ಟಿರುವಂಥ ಅಮ್ಮ ಅಂತಲೇ ಆ ಪದ ಬರ್ತದೆ. ಎಷ್ಟೆಲ್ಲ ಖುಷಿಯಾಗಿರ್ತಾರೆ. ನಾವು ಹುಟ್ಟಿದ ತಕ್ಷಣ ಆ ತಾಯಿ ಯಾವುದು ತೊಂದರೆ ಇಲ್ದೇ ಬೆಳವಣಿಗೆಯಾಗಿ ಹುಟ್ಟಿ ಬತ್ತಲ್ಲ ಅಂತ ಎಷ್ಟು ಖುಷಿಯಾಗಿರ್ತಾಳೆ ತಾಯಿ ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ನಾವು ಅಷ್ಟು ಬುದ್ಧಿಮಾನ್ಯತೆ ಅಷ್ಟು ಗೊತ್ತಿರೋದಿಲ್ಲ. ನಾವು ಹುಟ್ಟಿದಾಗ ಬೆಳೀತಾ ಮಾತ್ರ ಗೊತ್ತಾಗ್ತದೆ ನಮಗೆ ಅಲ್ಲಿವರೆಗೂ, ಓಕೆನಾ? ಹುಟ್ಟಿದಾಗ ಹೇಗೆಲ್ಲ ನಾವು ಹುಟ್ಟಿವಿ, ಹೆಂಗೆ ಬೆಳೆದ್ವಿ, ಹೆಂಗೆ ನಮ್ಮ ತಾಯಿ ಋಣ ಹೇಗೆಲ್ಲ ನಮ್ಮ ಸಾಕೊಂಡು ಬರ್ತು ಅನ್ನೋದು ನಮ್ಗೆ ಅವೆಲ್ಲ ಗೊತ್ತಾಗಲ್ಲ. ಬೆಳೀತಾ ದೊಡ್ಡವರಾದ್ಮೇಲೆ ಸ್ವಲ್ಪ ಬುದ್ಧಿ ಯಾವಾಗ ಬರುತ್ತೆ ಅವಾಗ ಮಾತ್ರ ಗೊತ್ತಾಗುತ್ತೆ, ಓಕೆನಾ? ನಮ್ಮ ತಾಯಿ ಹೇಗೆಲ್ಲ ಸಾಕಿರ್ತಾರೆ ಅಂತ ಅನ್ನೋದು. ಆ ತಾಯಿ ನೋಡಿ ಒಳ್ಳೆ ಫುಡ್ಡು, ಹಣ್ಣು ಹಂಪಲು ಚೆನ್ನಾಗೆ ತಿನ್ಕೊಂಡು ನಾವು ಹೊರಗೆ ಬಂದಾಗ ಹೇಗೆಲ್ಲ ನಮಗೆ ಕುಡಿಸ್ತಾರೆ ಅನ್ನೋದು ನೋಡಿ. ಆ ಅಮ್ಮನ ನಾವು ಋಣ ಯಾವತ್ತೂ ತೀರ್ಸೋಕ್ಕಲ್ಲ. ಒಂದು ನಾವೇನು ಅಮ್ಮನಿಂದ, ಅಮ್ಮ ಏನು ಫುಡ್ಡೆಲ್ಲ ತಿಂದಿರ್ತಾರೆ, ಅಮ್ಮ ಫುಡ್ನ ನಮ್ಗೆ ತಿನ್ನಿಸ್ತಾರೆ, ಓಕೆನಾ? ಆ ಫುಡ್ಡಿಂದಲೇ ನಾವು ಇಷ್ಟೆಲ್ಲ ಬುದ್ಧಿ ಬೆಳವಣಿಗೆ ಎಲ್ಲ ಬರೋಕ್ಕೆ ಕಾರಣ ಅಮ್ಮನ ಪ್ರೀತಿ ವಿಶ್ವಾಸ, ಅಮ್ಮನ ಋಣಗಳಿಂದನೇ ನಾವು ಕುಡ್ದು ಬೆಳೆದಿರ್ತೀವಿ, ಅದು ಬುದ್ಧಿ ಬಾಂಧ್ಯದಲ್ಲಿ ಬೆಳೆದಿರ್ತೀವಿ ಅನ್ನೋದನ್ನು ನಾನು ಹೇಳ್ತೀನಿ ಫ್ರೆಂಡ್ಸ್. ನೋಡಿ, ಅಮ್ಮನ ಋಣದಲ್ಲಿ ನಾವು ಕುಡ್ಕೊಂಡು ಬೆಳ್ಕೊಂಡು ಬರ್ತಾ ಅಮ್ಮ ಅಂತ ನಾವು ಬಾಯಿ ತೆರ್ಕೊಂಡು, ಅಪ್ಪ ಅಂತ ಬಾಯಿ ತೆರ್ಕೊಂಡು, ತೊದಲ ನುಡಿಯಿಂದ ನಾವು ಬರ್ತಾ ಮಕ್ಕಳಲ್ಲಿ ತೊದಲ ನುಡಿ ಅಮ್ಮ ಅಪ್ಪ ಅನ್ಕೊಂಡು ಬರ್ತೀವಿ. ಇನ್ನು ಮುಂದೆ ಏನು ಮಾತಾಡೋಕ್ಕಾಗಲ್ಲ, ಓಕೆನಾ? ಅಮ್ಮ ಹೇಗೆಲ್ಲ ಋಣಗಳಲ್ಲಿ ಹೇಗೆಲ್ಲ ಬುದ್ಧಿ ಕಲಿಸ್ತಾಳೆ ಅನ್ನೋದು, ಓಕೆನಾ? ನಮ್ಮ ಕೈ ಹಿಡಿದು ನಡೆಸಾಗೋದ್ರಿಂದ ಹಿಡಿದು ಹೇಗೆಲ್ಲ ನಮ್ಮ ಜೋಪಾನವಾಗಿ ಕಾಪಾಡ್ಕೊಂಡು ಬರ್ತಾಳೆ, ಎಷ್ಟು ಹಿತವಾಗಿ ಬರ್ತಾಳೆ ಅನ್ನೋದು ನಮ್ಗೆ ಮಾತ್ರ ಗೊತ್ತಿರ್ತದೆ ಫ್ರೆಂಡ್ಸ್. ಅಮ್ಮ ಅವರು ಎಷ್ಟೆಲ್ಲ ಜವಾಬ್ದಾರಿ ತಗೊಂಡು ನಮ್ಮನ್ನ ಬೆಳೆಸ್ತಾ ಇರ್ತಾರೆ ಬುದ್ಧಿ ಬರೋವರೆಗೂ, ಓಕೆನಾ? ಅಷ್ಟೇ ಶ್ರೇಷ್ಠತೆ ಅಂತ ನಾನು ಹೇಳ್ತೀನಿ ಫ್ರೆಂಡ್. ಬೆಳೀತಾ ನೋಡಿ ಅಪ್ಪ ಅಮ್ಮ ಅಂತ ಬರುತ್ತೆ. ಆಮೇಲೆ ಇನ್ನೇನೋ ಅಪ್ಪ ಅಮ್ಮ ಇನ್ನೇನೇನೋ ಮಾತಾಡ್ತಾರಲ್ಲ, ಅವಾಗ ನೋಡಿ ಅಮ್ಮ ಏನೋ ಒಂದು ಮಾತಾಡ್ತಿರ್ತಾರೆ, ಮಕ್ಕಳು ನೋಡ್ತಾ ಇರ್ತಾರೆ, ಅದನ್ನೇ ಪದ ಕಲಿಯುತ್ತೆ, ಓಕೆನಾ? ಏನೋ ಒಂದು ತೊಗೊಂಡು ಬಾ ಅಂತ ಅಂದಾಗ ಅದು ಹಂಗೆ ಮಾತಾಡುತ್ತೆ, ಅದು ತೊಗೊಂಡು ಬಾ ಅಂತ ಅದು ಹಂಗೆ ಅನ್ನುತ್ತೆ, ಹೇಳುತ್ತೆ. ಅಂದರೆ ಪ್ರೌಢಾವಸ್ಥೆಯಿಂದ ಮಕ್ಕಳುಗಳು ಬೆಳೀತಾ ಆ ಮಾತುಗಳನ್ನ ತೊಂದುನುಡಿ ಬರ್ತಿರ್ತದೆ. ತೊಂದುನುಡಿ ಹೋದ್ಮೇಲೆ ಸ್ಪಷ್ಟವಾಗಿ ಸ್ವಲ್ಪ ಮಾತುಗಳು ಬರ್ತವೆ. ಅಪ್ಪ ಅನ್ನೋಕ್ಕೆ
ಮತ್ತು ಅಮ್ಮ ಅಂತ ಅದು ಪ್ರೌಢಾವಸ್ಥೆಯಲ್ಲಿ ಅದು ಬರ್ತಾ ಬರ್ತಾ ಹೇಳುತ್ತೆ. ಆಮೇಲೆ ಏನಾರು ಒಂದು ಪದ ಹೇಳಿದಾಗ ಅದನ್ನು ಕಲ್ತ್ಕೊಂಡು ವರ್ಷ ಬರೋವರೆಗೂ ಆ ಮಗು ಒಂದು ವರ್ಷ ಬರೋವರೆಗೂ ಮಾತಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ. ಓಕೆನಾ? ಒಂದು ವರ್ಷ ಆಯಿತು ಅಂದರೆ ನಿಂತ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ ಅಮ್ಮ. ಓಕೆನಾ? ಆ ನಿಂತ್ಕೊಳ್ಳೋ ಸ್ಟಾರ್ಟ್ ಆಗೋ ಕಾರಣ ಯಾರು? ಅಮ್ಮಯಿಂದನೇ. ಆ ಅಮ್ಮನ ಋಣ ಯಾವತ್ತೂ ನಾವು ಇದು ಮೀರ್ಲಿಕ್ಕಾಗಲ್ಲ. ಅಮ್ಮ ಹೇಗೆಲ್ಲ ಬೆಳೆಸ್ತಾಳೆ ಆ ಅಮ್ಮ ಮಕ್ಕಳಿಗೆ ಅನ್ನೋದು, ಹೆಣ್ಣಾಗಲಿ ಗಂಡಾಗಲಿ. ಓಕೆನಾ? ಎಲ್ಲ ಒಂದೇ ಅಂತ ಹೇಳ್ತೀನಿ. ಆ ಬೆಳೆಸೋದು ನೋಡಿದ್ರೆ ಭಾಳ ಹೆಮ್ಮೆ ಅನಿಸ್ತೀನಿ, ಹೆಮ್ಮೆ ಅನ್ನುತ್ತೆ ಅಂತ ನಾನು ಹೇಳ್ತೀನಿ. ಮತ್ತು ಬೆಳೆಸ್ತಾ ಹೇಗೆಲ್ಲ ಬುದ್ಧಿ ಕಲಿಸ್ತಾರೆ. ಓಕೆನಾ? ಒಳ್ಳೊಳ್ಳೆ ಬುದ್ಧಿಗಳು ಕಲಿಸ್ತಾರೆ. ನಾವು ಬೆಳೀತಾ ಬೆಳವಣಿಗೆ ಬಂದಾಗ ಅಮ್ಮನ ಪ್ರೀತಿ ಜಾಸ್ತಿ. ಯಾರಿಗೆ? ಗಂಡು ಮಕ್ಕಳಿಗೆ ಅಮ್ಮನ ಮೇಲೆ ಪ್ರೀತಿ ಜಾಸ್ತಿ ಇರ್ತದೆ, ನೋಡಿದರೆ ನೀವೆಲ್ಲರೂ. ಅದೇ ಹೆಣ್ಮಕ್ಳಿಗೆ ಅಪ್ಪನ ಮೇಲೆ ಪ್ರೀತಿ ಜಾಸ್ತಿ ಇರ್ತದೆ ನೋಡಿ. ದೇವ್ರ ಸೃಷ್ಟಿ ಎಲ್ಲಿ ಕೊಟ್ಟಿರ್ತಾರೆ, ಅಮ್ಮನ ಕೊಂಡ್ರೆ ಗಂಡು ಮಕ್ಳಿಗೆ ಪ್ರೀತಿ ಜಾಸ್ತಿ, ಅದೇ ಹೆಣ್ಮಕ್ಳು ಅಪ್ಪನ ಕಂಡ್ರೆ ಪ್ರೀತಿ ಜಾಸ್ತಿ. ಹೇಗೆಲ್ಲ ಇರುತ್ತೆ ಅನ್ನೋದು ನೋಡ್ತಾರೆ ಫ್ರೆಂಡ್ಸ್. ಅದು ದೇವರು ಕೊಟ್ಟ ಸೃಷ್ಟಿ ನಿಯಮಗಳು ಅಂತ ಹೇಳ್ತೀನಿ. ಎಲ್ಲರ ಮೇಲೂ ಪ್ರೀತಿಗಳು ಜಾಸ್ತಿ ಮಾಡಲೇಬೇಕಾಗುತ್ತೆ ನಾವು. ಅಮ್ಮ ಆಗಿರ್ಬೋದು, ಅಮ್ಮ ಆಗಿರೋದು, ಅಪ್ಪ ಆಗಿರೋದು ಪ್ರೀತಿ ಮಾಡಲೇಬೇಕಾಗುತ್ತೆ ಫ್ರೆಂಡ್. ನಾವು ಅದರಲ್ಲಿ ಏನಪ್ಪ ಅಂದರೆ ಬೆಳೀತಾ ವರ್ಷ ನಡೆದಾಡಿಸ್ತಾಳೆ ಅಮ್ಮನೇ. ಕೈ ಹಿಡಿದು ನಡೆದಾಡಿಸ್ಕೊಂಡು, ಓಕೆನಾ? ಹೇಗೆಲ್ಲ ನಮ್ಮ ಆಟ ಆಡಿಸ್ಕೊಂಡು ಹೇಗೆಲ್ಲ ಬೆಳೀತಾ ಹೆಂಗೆ ಕಾಲ ಕಳೆಯುತ್ತೆ 1 ವರ್ಷ 2 ವರ್ಷ ಅನ್ನೋದು ಗೊತ್ತಾಗಲ್ಲ. ಅವಾಗ ಫುಲ್ ಮಾತು ಕಲ್ತ್ಬಿಡ್ತೀವಿ. ಆವಾಗ ಬೆಳವಣಿಗೆ ನಮಗೆ ಹೆಚ್ಚಾ ಹೋಗುತ್ತೆ, ಬುದ್ಧಿಮಾಂದ್ಯತೆ ಹೆಚ್ಚಾ ಹೋಗುತ್ತೆ. ಅಮ್ಮ ಅಪ್ಪ ನಮಗೆಲ್ಲ ಬೆಳೆಸ್ತದೆ ಅಂತ ನಮಗೆ ಹೆಚ್ಚಾ ಹೋಗುತ್ತೆ. ಆಮೇಲೆ ಎಜುಕೇಟೆಡು ಮತ್ತು ಅಂಗನವಾಡಿ ಹಾಕೋದು ನೋಡಿ ಹೇಗೆಲ್ಲ ಇದು ಮಾಡ್ತಾರೆ ಅಂತಂದು, ಅಲ್ಲಿಂದ ನಮಗೆ ಓದು ಬರಹ, ಅಂಗನವಾಡಿಯಿಂದನೇ ಓದು ಬರಹಗಳು ಸ್ಟಾರ್ಟ್ ಆಗ್ತಾ ಹೋಗ್ತದೆ. ಅಂಗನವಾಡಿ ಆಯಿತು ಅಂದರೆ 1ನೇ ಕ್ಲಾಸು, ಅಲ್ಲಿವರೆಗೂ ತಾಯಿ ಋಣನ ಹೇಗೆಲ್ಲ ಜೋಪಾನ ಮಾಡ್ತಾರೆ ಅನ್ನೋದು ನೋಡ್ತಿರಲ್ಲ ಫ್ರೆಂಡ್ಸ್. ಓಕೆನಾ? ಆ ತಾಯಿಯ ಪ್ರತಿಮೆ ಹೇಗೆ ಮಕ್ಕಳನ್ನ ಬೆಳೆಸೋದು ಮತ್ತು ಸಾಕೋದು, ಬುದ್ಧಿ ಕಲಿಸೋದು ನೋಡಿ ಫ್ರೆಂಡ್ಸ್. ಹೇಗೆಲ್ಲ ಕಷ್ಟ ಪಡ್ತಿದ್ದಾಳೆ ಅನ್ನೋದು. ಅಮ್ಮನ ಋಣನ ಯಾವತ್ತೂ ಗಂಡಾಗಲಿ ಹೆಣ್ಣಾಗಲಿ ತೀರ್ಸೋಕ್ಕಾಗಲ್ಲ. ಇನ್ನೊಂದು ಏನಪ್ಪ ಅಂತಂದರೆ, ಅಮ್ಮನ ಯಾವತ್ತು ನಾವು ಬೆಳೀತಾ ಬುದ್ಧಿ ಬಂದಮೇಲೆ ಮತ್ತು ಎಜುಕೇಟೆಡೇ ಆಗಲಿ ಏನೇ ಆಗಲಿ ಅಮ್ಮನ ಯಾವತ್ತೂ ನೋಯಿಸ್ಬೇಡಿ. ಯಾಕೆಂದರೆ ನಾವು ಭೂಮಿಗೆ ಬರ್ಲಿಕ್ಕೆ ಕಾರಣನೇ ಆ ಹೆಣ್ಣು ಅಮ್ಮ. ಓಕೆನಾ? 9 ತಿಂಗಳು ಹೊಟ್ಟೆಲಿ ಹೊತ್ತು ಸಾಕಿ ಸಲಿಗೆ ನಮಗೆ ಬುದ್ಧಿ ಬರೋವರೆಗೂ ನಮಗೆ ಬುದ್ಧಿ ಕಲಿಸಿ, ಓಕೆನಾ? ತುತ್ತು ಅನ್ನ ತಿನ್ನಿಸಿ ಈಗೆಲ್ಲ ನಾವು ಮರ್ತುಬಿಟ್ಟಿದ್ದೀವಿ ಅಂತ ನಾವು ತಿಳ್ಕೊತೀವಿ ಫ್ರೆಂಡ್ಸ್. ಯಾವತ್ತೂ ಅದನ್ನು ಮರಿಬಾರ್ದು. ಹೆತ್ತ ತಾಯಿ ಋಣನ ಯಾವತ್ತೂ ಮರಿಬಾರ್ದು. ಅದೊಂದು ದೇವ್ರು ಕೊಟ್ಟ ಭಿಕ್ಷೆ, ತಾಯಿ ಕೊಟ್ಟರೆ ಭಿಕ್ಷೆ ಅನ್ನೋದು ನಾವು ತಿಳ್ಕೊಂಡು ಅಮ್ಮನ ನಾವು ಅವ್ರ ಕಾಲು ತೊಳೆದು 100 ಜನ್ಮ ಪೂಜೆ ಮಾಡಿದ್ರು ಆ ಫಲ ಯಾರಿಗೂ ಸಿಗಲ್ಲ ಫ್ರೆಂಡ್ಸ್. ಓಕೆನಾ? ಅಮ್ಮನ ಎಲ್ಲರೂ ಪ್ರೀತಿ ಮಾಡಿ. ಓಕೆನಾ? ಎಲ್ಲರೂ ಅಮ್ಮನಿಗೆ ಮರ್ಯಾದೆ ಕೊಡಿ, ಯಾರು ಬೈಬೇಡಿ ಅಮ್ಮನಿಗೆ. ಓಕೆನಾ? ಅಮ್ಮನದು ದೇವ್ರು ಕೊಟ್ಟ ಋಣ. ಓಕೆನಾ? ಅವಳೇ ಬಂದು ಬಳಗ ಎಲ್ಲ ಅಮ್ಮನಾಗೇ ಇರ್ತಾಳೆ. ಓಕೆನಾ ಫ್ರೆಂಡ್ಸ್? ಒಂದು ಹೆಣ್ಣಾದ್ರೂ ಆ ಋಣ ಯಾವತ್ತೂ ತೀರ್ಸೋಕ್ಕಲ್ಲ. ಬೆಲೆ ಕೊಡಿ. ಓಕೆನಾ? ಯಾವತ್ತೂ ತಾಸ್ತಾರ ಮಾಡೋಕ್ಕೆ ಹೋಗಬೇಡಿ, ಅಮ್ಮನಿಗೆ ನೋಯಿಸ್ಬೇಡಿ, ಅಳಿಸ್ಬೇಡಿ. ಓಕೆನಾ? ಆ ರೀತಿ ನಾವು ನೋಯಿಸೋದು ಅಳಿಸೋದು ಆ ಅಮ್ಮನಿಗೆ ನಾವು ಮಾಡಿದ್ರೆ, ಆ ಅಮ್ಮ ನಮ್ಮನ್ನ 9 ತಿಂಗಳು ಹೇಗೆಲ್ಲ ಆ ನೋವು ಕಷ್ಟಪಟ್ಟು ಅನುಭವಿಸ್ಕೊಂಡು ಹೆಂಗೆ ನಮ್ಮ ಸಾಕೊಂಡು ಬಂದಿದ್ದಾಳೆ. ಓಕೆನಾ? ಆ ರೀತಿ ನಾವು ಅವ್ರನ್ನ ಅದಕ್ಕಿಂತ ಋಣವಾಗಿ 1000 ಜನ್ಮ ಋಣವಾಗಿ ನಾವು ಅಷ್ಟಕ್ಕಿಂತ ಚೆನ್ನಾಗಿ ನೋಡ್ಕೋಬೇಕು ಸಾಯೋವರೆಗೂ ಅನ್ನೋದು ನಾನು ಈ ವಿಡಿಯೋನ ಮಾಡ್ತೀನಿ ಫ್ರೆಂಡ್ಸ್. ನಾನು ಇನ್ನೂ ಜಾಸ್ತಿ ಹೆಚ್ಚಿಗೆ ನಾನು ಮಾತಾಡೋದಿಲ್ಲ. ಅಮ್ಮ ಹೇಗೆಲ್ಲ ನಮಗೆ ಬೆಳೆಸಿದ್ದಾಳೆ ಋಣವಾಗಿ ಅನ್ನೋದು 100 ಜನ್ಮ ಎತ್ತು ಬಂದರೂ ಅಮ್ಮ ಋಣ ನಾವು ತೀರ್ಸೋಕ್ಕಲ್ಲ ಅಂತ ಹೇಳ್ತೀನಿ ಫ್ರೆಂಡ್ಸ್. ನಾನು ಜಾಸ್ತಿ ಮಾತಾಡೋದಿಲ್ಲ. ಇಷ್ಟೇ ನಾನು ಎಲ್ರಿಗೂ ಅರ್ಥ ಆಗಿರ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್. ಓಕೆನಾ? ನಾನು ಮಾಡಿರೋ ವಿಡಿಯೋಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ರೆ ಎಲ್ಲರೂ ಬಟ್ಟೆ ಹಾಕ್ಕೊಂಡು, ತಣ್ಣೀರು ಬಟ್ಟೆ ಹಾಕ್ಕೊಂಡು ಎಲ್ಲರೂ ಕ್ಷಮಿಸ್ಬೇಕಾಗಿ ವಿನಂತಿಯನ್ನು ಕೋರಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಫುಲ್ಲು ವಿಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ. ಓಕೆನಾ? ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಹೊಸಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಬೆಲ್ ಐಕನ್ನು ಆಲ್ ಮಾಡ್ಕೊಳ್ಳಿ. ಓಕೆನಾ? ನಮ್ಮ ಡೈಲಿ ನಾವು ಹಾಕೋಂಥ ವಿಡಿಯೋಗಳು ಸರ್ಚಿಂಗ್ಗಳು ಬರ್ತಿರ್ತೀವಿ ಫ್ರೆಂಡ್ಸ್. ಎಲ್ರಿಗೂ ಬಾಯ್ ಫ್ರೆಂಡ್ಸ್.